ಒಪ್ಕೊಳ್ಳೇಬೇಕು. ಹೇಗೆ ಒಪ್ಕೊಳ್ಳಿ ಹೇಳು, ಹೇಗೆ ಒಪ್ಕೊಳ್ಳಿ? ಅವತ್ತು ಚಾರು ನಮ್ಗೆ ಆ ರೀತಿ ಮೋಸ ಮಾಡದೇ ಇದ್ದಿದ್ರೆ ನಾವಿಬ್ರು ಮದ್ವೆ ಆಗಿ ಎಷ್ಟು ಸಂತೋಷವಾಗಿರ್ತಿದ್ವಿ. ಹೀಗಿರೋವಾಗ ನಮ್ ಸಂತೋಷನ ಹಾಳು ಮಾಡಿ ಜೀವನದಲ್ಲಿ ನೀನು ನನ್ಗೆ ಹತ್ರ ಆಗ್ಬಾರ್ದು ಅಂತ ಅಷ್ಟು ಮೋಸ ಮಾಡಿರೋ ಚಾರುನ ಇನ್ನು ಕ್ಷಮಿಸಿ ನನ್ನ ಹೆಂಡತಿ ಅಂತ ಅನ್ಕೊಳಕ್ ಹೇಗ್ ಸಾಧ್ಯ? ಸೀನು ಪ್ಲೀಸ್, ಸೀನು ಪ್ಲೀಸ್, ಜೋರಾಗಿ ಮಾತಾಡ್ಬೇಡ, ಯಾರಾದ್ರೂ ಕೇಳಿಸ್ಕೋತಾರೆ. ಆದ್ಯ, ಪ್ರೀತಿ ಜೊತೆ ಬದುಕ್ಬೋದು, ಆದ್ರೆ ಮೋಸದ ಜೊತೆ ಅಲ್ಲ. ನನ್ ಪಕ್ಕದಲ್ಲಿರೋದ್ ನೀನು, ನಿನ್ ಕತ್ತಿಗೆ ನಾನು ತಾಳಿ ಕಟ್ತಾ ಇದ್ದೀನಿ. ಈ ಕ್ಷಣದಿಂದ ಆದ್ಯ ನನ್ನ ಹೆಂಡತಿ ಅಂತ ನಾನ್ ತಾಳಿ ಕಟ್ತೆ. ಆದ್ರೆ ಅಲ್ಲಿರೋದು ಚಾರು ಅಂತ ಗೊತ್ತಿದ್ದಿದ್ರೆ ನನ್ ತಾಳಿನೇ ಕಟ್ತಿರ್ಲಿಲ್ಲ. ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ನಾನ್ ಯಾಕೆ ಮಾವ 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 ಅದು ಅದು ಸೀನು ಅಂದ್ರೆ ನನಗೆಷ್ಟು ಪ್ರೀತಿ ಅಂತ ನಿಮಗ್ ಗೊತ್ತು. ಆ ಪ್ರೀತಿನ ಸಾಯಿಸ್ಕೊಳ್ಳೋಕಾಗ್ದೆ, ಸೀನು ಇಂದ ದೂರ ಆಗಿ ಬದುಕೋಕಾಗ್ದೆ ನಾನೇ ಮುಸ್ಕ್ ಹಾಕೊಂಡು ಮದ್ವೆ ಹೆಣ್ಣಿನ ಜಾಗದಲ್ಲಿ ಬಂದು ಕೂತ್ಕೊಂಡಿದ್ದೆ. ನೀನಾ? ಕೇಳಿಸ್ಕೊಂಡ್ಯಾ ಜಾನಕಿ? ನಿನ್ ತಂಗಿ ಮಗಳು ಏನ್ ಮಾಡಿದಾಳೆ ಅಂತ ತನ್ನ ಬಾಯಿಂದ ತಾನೇ ಹೇಳ್ತಿದ್ದಾಳೆ. ಅವನು ಬೇಡ ಅಂತ ಹೇಳಿದ್ಲು, ಅವನಂದ್ರೆ ಇಷ್ಟ ಇಲ್ಲ ಅಂದಿದ್ಲು. ಆದ್ರೆ ಈಗ ಅವನಿಲ್ಲ ಅಂದ್ರೆ ಇರೋಕಾಗ್ದೆ ಮುಸುಕ್ ಹಾಕೊಂಡು ಬಂದು ಕೂತಿದ್ಲಂತೆ. ನನ್ನನ್ನ, ನಿನ್ನನ್ನ, ನಮ್ಮವ್ರನ್ನ, ನಮ್ಮ ಊರಿನವ್ರನ್ನೆಲ್ಲ ಎಲ್ರನ್ನೂ ಆ ಮುಸ್ಕ್ ಹಾಕೊಂಡು ಮೋಸ ಮಾಡಬೇಕು ಅನ್ಕೊಂಡ್ಲಂತೆ. ಏನಿದು ಜಾನಕಿ? ಎಲ್ಲೂ ನಡೀದೇ ಇರೋದು ನಮ್ಮನೇಲಿ ನಡೆದಿದೆ, ಅದು ನನ್ನ ಮನೇಲಿ ನಡೆದಿದೆ. ಒಬ್ಬರ ಜೊತೆ ಮದುವೆ ಅಂದ್ರೆ ಆ ಹಸೆ ಮಣೆ ಮೇಲೆ ಮುಸುಕ್ ಹಾಕೊಂಡು ಬಂದು ಇನ್ನೊಬ್ರು ಕೂತ್ಕೊಳ್ಳೋದು. ಆ ವಿಷಯನ ಅವಳು ಹೇಳೋವರೆಗೂ ನಮ್ಮಲ್ಲಿ ಯಾರಿಗೂ ಗೊತ್ತಾಗದೇ ಇರೋದು. ಏನ್ ಮಾತಾಡ್ಬೇಕೋ, ಹೇಗ್ ಸ್ಪಂದಿಸ್ಬೇಕೋ ಅರ್ಥನೇ ಆಗ್ತಿಲ್ಲ ಜಾನಕಿ. ನನ್ನನ್ ಬಿಟ್ಟು ಸೀನುಗೆ ಬೇರೆ ದಿಕ್ಕೇ ಇಲ್ವಲ್ಲ. ಓದ್ಕೊಂಡು ನನ್ನ ಹಾಗೆ ಅಮೆರಿಕಾಯಿಂದ ಬಂದಿರೋ ಹುಡುಗಿ ಸಿಗೋದಿಲ್ವಲ್ಲ. ಅದಕ್ಕೇನಾ ನಾನು ಬೇಡ ಅಂತಿದ್ರು ಇಷ್ಟೊಂದು ಕೇಳ್ಕೊತಿದ್ದೀರಾ? ಏನಿದು? ಏನಂದೆ? ತಪ್ಪು ಇಲ್ವಾ? ಅವಳು ಏನ್ ಹೇಳಿದ್ಲೋ ಕೇಳಿಸ್ಕೊಳ್ಳಿಲ್ವಾ? ಅಥವಾ ಅವಳು ಇಲ್ಲಿವರೆಗೂ ಹೇಳಿದ್ದೇನು ನಿನಗೆ ಅರ್ಥ ಆಗ್ಲಿಲ್ವಾ? ಈಗ್ಲೂ ಅವಳು ತಪ್ಪೇನೂ ಇಲ್ಲ ಅಂತ ಹೇಗೆ ಹೇಳ್ತಿದ್ಯಾ ಜಾನಕಿ? ಅದು ತಪ್ಪೇ. ಆದ್ರೆ ಆ ತಪ್ಪನ್ನ ಮಾಡಿದ್ದು ಆದ್ಯ ಅಲ್ಲ ರೀ.
ಅವಳು ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡಿದ್ದು? ನನಗ್ ವಿರುದ್ಧವಾಗಿ ಯಾರು ನಿಂತಿದ್ದಿ ಮನೇಲಿ? ಅಷ್ಟು ಧೈರ್ಯ ಯಾರಿಗ್ ಬಂದಿದೆ? ಈಗ ಇದನ್ನೆಲ್ಲ ಮಾಡಿದ್ದು ಮುಸುಕಾಕ್ಸಿ ಆದ್ಯನ ಮಂಟಪಕ್ಕೆ ಕರೆಸಿದ್ದು ಬೇರೆ ಯಾರಿಗೂ ಗೊತ್ತಾಗದ ಹಾಗೆ ಹಸೆ ಮಣೆ ಮೇಲೆ ಕೂರಿಸಿದ್ದು ನಾನೇ ರೀ ದೊಡ್ಡಮ್ಮ ಏನ್ ಜಾನಕಿ ನೀನ್ ಮಾತಾಡ್ತಿರೋದು? ಇಂಥ ಕೆಲ್ಸನ ನೀನ್ ಮಾಡೋದು ಅಂದ್ರೆ ಏನು? ರಾಜು, ಜಾನಕಿ ಸುಳ್ಳು ಹೇಳ್ತಿದ್ದಾಳೆ. ತಂಗಿ ಮಗಳನ್ನ ನಿನ್ನಿಂದ ಕಾಪಾಡ್ಬೇಕು ಅಂತ ಆರೋಪನ ತನ್ಮೇಲೆ ಹಾಕೋತಿದ್ದಾಳೆ. ಇಲ್ಲ ಅತ್ತೆ, ನಾನು ಹೇಳ್ತಿರೋದೆಲ್ಲ ನಿಜ.